ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಎಲ್ರಿಗೂ ಬೆಳಗಿನ ಶುಭೋದಯಗಳನ್ನ ತಿಳಿಸ್ತಾ ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ಬೆಳಗಿಂದ ಸಂಜೆವರೆಗೂ ನಾನು ಏನೆಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಇವತ್ತು ಯಾಕೋ ಸೂರ್ಯನಿಗೆ ತುಂಬಾ ಕೋಪ ಅನ್ಸುತ್ತೆ. ಬೆಳಗ್ಗೆನೆ ರವ ಅಂತ ಹುರಿತಾ ಇದ್ದಾನೆ. ಒಂದು 7-7:30 ಸಿಕ್ಕಾಬಟ್ಟೆ ಬಿಸಿಲು. ಎಷ್ಟು ಬಿಸಿಲು ಅಂದ್ರೆ ಆಚೆ ಬಂದ್ರೆ ಕಣ್ಬಿಡಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲು. ಮತ್ತೆ 2 ನಿಮಿಷ ನಿಂತ್ಕೊಂಡ್ರೆ ಸಾಕು ಮೈಯೆಲ್ಲ ಸುಟ್ಟೋಗ್ತಾ ಇತ್ತು, ಅಷ್ಟು ಬಿಸಿಲಿತ್ತು. ಯಾಕೆಂತ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಬಿಸಿಲು ಇವತ್ತು. ಸೊ ಹಾಗೆ ನನ್ನ ಪಕ್ಕದಲ್ಲಿ ಖಾಲಿ ಸೈಟಲ್ಲಿ ನವಿಲ್ಗಳೆಲ್ಲ ಬಂದ್ಬಿಟ್ಟಿತ್ತು. ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ತಗೊಂಡೆ. ತುಂಬಾ ಚೆನ್ನಾಗಿತ್ತು. ನವಿಲ್ ಮರಿಗಳು ಎಲ್ಲವೂ ಬಂದಿತ್ತು. ಸೊ ಗರಿ ಬಿಚ್ಚುತ್ತೆ ಅಂತ ನಾನು ಕಾದೆ, ಅದು ಗರಿ ಬಿಚ್ಚಲೇ ಇಲ್ಲ. ಅದು ಮಳೆ ಬಂದಾಗ ಅಷ್ಟೇ ಅಂತೆ ಗರಿ ಬಿಚ್ಚೋದು. ಸೊ ಆಮೇಲೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ನಾನು ವಾಶ್ರೂಮ್ದು ಕಿಟಕಿ ತೆಗ್ದಿರ್ತೀನಿ ಯಾವಾಗ್ಲೂ. ಸೊ ಅಲ್ಲಿ ಕಿಟಕಿ ಹತ್ರ ಗುಬ್ಬಚ್ಚಿಗಳು ಕುತ್ಕೊಂಡು ಯಾವಾಗೂ ಚಿಯೋ ಅಂತ ಕೂಕೊಂತಾನೆ ಇರ್ತವೆ. ಅಲ್ಲಿಂದ ಮನೆ ಒಳಗಡೆ ಬರುತ್ತೆ, ಮನೆ ಒಳಗಡೆಯಿಂದ ಆಚೆ ಬರುತ್ತೆ. ಸೊ ಹೀಗೆ ಮಾಡ್ತಾ ಇರ್ತವೆ. ಅಲ್ಲಿ ಗೂಡ್ ಕಟ್ಕೊಳ್ಳೋದಿಕ್ಕೆ ಅದಕ್ಕೆ ಏನು ಸ್ಪೇಸ್ ಇಲ್ಲ. ಪಾಪ ತುಂಬಾನೇ ಟ್ರೈ ಮಾಡ್ತಿದ್ದಾವೆ ಅವು ಗೂಡ್ ಕಟ್ಕೊಳ್ಳೋದಿಕ್ಕೆ. ಸೊ ಆದ್ರೂ ಆಗ್ತಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ನಮ್ಮ ಮನೆ ಒಳಗಡೆ ಯಾವಾಗಾರ ಬಂದಾಗ ಅದ್ರದ್ದು ಕ್ಲಿಪ್ಪಿಂಗ್ ನಾನು ತೆಗಿತೀನಿ. ಇವಾಗ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಚಿತ್ರಾನ್ನ ಮಾಡೋಣ. ಡೈಲಿ ಏನು ಟಿಫನ್ ಮಾಡೋದು ಅಂತ ಅದೇ ಒಂದು ದೊಡ್ಡ ತಲೆನೋವು ನನಗೆ. ಸೊ ಇವತ್ತು ಬೆಳಿಗ್ಗೆಗೆ ಏನು ಟಿಫನ್ ಮಾಡೋದಂತ ಯೋಚನೆ ಮಾಡಿದಾಗ ಚಿತ್ರಾನ್ನ ಮಾಡ್ಬಿಡೋಣ ಬೆಟರ್ ಅಂತ ಅನಿಸ್ತು. ಹಾಗಾಗಿ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ಇವತ್ತು. ನಾನು ಎಷ್ಟೇ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡಿದ್ರು ಅಜಯ್ಗೆ ಟಿಫನ್ ಹಾಕೊಡೋಷ್ಟೊತ್ತಿಗೆ ಲೇಟೇ ಮಾಡಿಬಿಡ್ತೀನಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಅವ್ರ ಹತ್ರ ಬೈಸ್ಕೊಳ್ದೆ ಇರೋ ದಿನನೇ ಇಲ್ಲ. ಯಾವಾಗಲೂ ಬೈತಾ ಇರ್ತಾರೆ, ನೀನು ಎಷ್ಟೇ ಬೇಗ ಎದ್ದು ಟಿಫನ್ ಮಾಡಿದ್ರು ನನಗೆ ಕೊಡೋವಾಗ ಮಾತ್ರ ಲೇಟ್ ಮಾಡಿಕೊಡ್ತೀಯಾ, ಯಾಕೆ ಹಿಂಗೆ ಮಾಡ್ತೀಯಾ, ಆಫೀಸ್ಗೆ ಯಾವಾಗೂ ನಿನ್ನಿಂದ ಲೇಟಾಗಿ ಹೋಗ್ತೀನಿ ನಾನು ಅಂತ ನನಗೆ ಯಾವಾಗೂ ಬೆಳಿಗ್ಗೆ ಹೊತ್ತು ಸುಪ್ರಭಾತ ಆಡ್ತಾನೆ ಇರ್ತಾರೆ. ನನ್ನ ಉದ್ದೇಶ ಇಷ್ಟೇನೆ, ಅವ್ರಿಗೆ ಬಿಸಿ ಬಿಸಿಯಾಗಿ ಕೊಡಬೇಕು ಅನ್ನೋದು. ಆದರೆ ಅವರು ಹೇಳ್ತಾರೆ, ನೀನು ಮಾಡಿಟ್ಬಿಡು ಪರವಾಗಿಲ್ಲ, ತಣ್ಣಗಾದ್ರೂ ಪರವಾಗಿಲ್ಲ, ನಾನು ತಿನ್ಕೊಂಡು ಹೋಗ್ತೀನಿ, ನನಗೆ ಲೇಟ್ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಬಟ್ ನನಗೆ ಅವ್ರು ಇಷ್ಟೆಲ್ಲ ದುಡಿಯೋದು ತಿನ್ನೋದಕ್ಕೋಸ್ಕರ ಅಲ್ವಾ, ಅಥವಾ ಸುಮ್ಮನೆ ತಣ್ಣಗಿರೋದನ್ನ ಯಾಕೆ ಕೊಡಬೇಕು, ಅವ್ರು ಓಡೋ ಟೈಮ್ಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಲೇಟ್ ಮಾಡ್ಕೊತೀನಿ. ಅದು ಕೊನೆಗೆ ಹಂಗೂ ಲೇಟಾಗಿ ಹೋಗ್ಬಿಡುತ್ತೆ. ಸೊ ಪ್ರತಿದಿನ ಅವ್ರ ಹತ್ರ ಬೈಸ್ಕೊಳ್ಳೋದು ತಪ್ಪೋದೇ ಇಲ್ಲ ನನಗೆ. ಯಾವ್ದಾದ್ರು ಒಂದು ಕಾರಣದಲ್ಲಿ ಬೈಸ್ಕೊಳ್ತಾನೆ ಇರ್ತೀನಿ. ಅವ್ರಿಗೂ ಅದು ಸಮಾಧಾನ ಅಂತೆ, ಯಾವಾಗೂ ನೀನನ್ನು ಬೈಯೋದ್ರಲ್ಲಿ ನನಗೆ ಖುಷಿ ಸಿಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಚಿತ್ರಾನ್ನ ಜೊತೆಗೆ ಸ್ವಲ್ಪ ಮಿಕ್ಸ್ಚರ್ ಹಾಕಿ ಕೊಡ್ತಾ ಇದ್ದೀನಿ. ಈಗ ಬರೀ ಚಿತ್ರಾನ್ನ ತಿನ್ನೋವಾಗ ಅದಕ್ಕೂ ಬೈತಾರೆ, ಬರೀ ಚಿತ್ರಾನ್ನ ಮಾಡಿದೀಯಾ, ಹೋಟೆಲೇ ತಿನ್ಬೋದು, ಮನೇಲಿ ಎಂತಕ್ಕೆ ಮಾಡ್ತೀಯಾ ನೀನು ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ, ಹಾಗೆ ತಿನ್ನೋಕೆ ಟೇಸ್ಟಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಮಿಕ್ಸ್ಚರ್ ಹಾಕಿ ಕೊಡ್ತೀನಿ. ಮತ್ತೆ ಅಥವಾ ಮೊಸರು, ಇಲ್ಲಾಂದ್ರೆ ಏನಾದರೂ ಬೇರೆ ಏನಾದರೂ ಬಜ್ಜಿ ಬೋಂಡ ಏನಾದರೂ ಮಾಡಿದ್ರು ಕೂಡ ಹಾಕಿ ಕೊಡ್ತೀನಿ. ಸೊ ಇವಾಗ ನಾನು ಅವರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಫೀಸ್ಗೆಲ್ಲ ಹೋದ್ಮೇಲೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಒಂದು 11-11:30 ಹಂಗೆ ನಾನು ಪಕ್ಷಿಗಳನ್ನ ತೊಗೊಂಡೋಗೋಣ ಅಂತ ಹೇಳಿ ಬಂದೆ. ಇದು ನನ್ನ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಸೊ ನನ್ನ ಹತ್ರ ಲವ್ ಬರ್ಡ್ಸ್ ಇತ್ತು, ಅದರಲ್ಲಿ ಒಂದೇ ಪೇರ್ ನಾನು ತೊಗೊಂಡಿರೋದು. ಸೊ ಆ ಪೇರಲ್ಲಿ ಒಂದು ಪಕ್ಷಿ ಸತ್ತೋಗಿದೆ, ಗಂಡು ಪಕ್ಷಿ ಸತ್ತೋಯ್ತು. ಸೊ ಹಾಗಾಗಿ ಒಂಟಿಯಾಗಿರುವಂಥ ಒಂದು ಹೆಣ್ಣು ಪಕ್ಷಿಗೆ ಅದಕ್ಕೆ ಇನ್ನೊಂದನ್ನ ತೊಗೊಂಡು ಬಂದು ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಯಾಕೆಂದ್ರೆ ಅದಕ್ಕೆ ಒಂಟಿತನ ಕಾಡಿ ಅದು ಸತ್ತೋಗ್ಬೋದು ಅಂತ ಹೇಳ್ಬಿಟ್ಟು ನನಗೀಗ ಒಂದು ಸತ್ತೋಗಿರೋದನ್ನ ತಡ್ಕೊಳಕ್ಕಾಗ್ತಿಲ್ಲ. ಸೊ ಅದಕ್ಕೆ ಬೇಜಾರಾಯಿತು. ಸ್ವಲ್ಪ ದಿನ ನಾನು ತರದೇ ಬೇಡ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಯಾಕೋ ನನಗೆ ಅದು ಒಂಟಿಯಾಗಿ ಕುತ್ಕೊಂತಿತ್ತು, ಸುಮ್ಮನೆ ಹೋಗಿ ಮೂಲೆಯಲ್ಲಿ ಕುತ್ಕೊಂತಿತ್ತು. ಮತ್ತು ಫುಡ್ ಕೂಡ ಸರಿಯಾಗಿ ತಿಂತಿರ್ಲಿಲ್ಲ. ನಂಗೆ ಅದೇ ಬೇಜಾರಿಗೆ ಸರಿ ಆಯಿತು, ಹೋಗಿ ತೊಗೊಂಬರೋಣ ಅಂತೇಳಿ ಬಂದಿದ್ದೀನಿ. ನಾನು ಇವ್ರನ್ನ ಕೇಳಿದೆ, ಯಾಕೆ ಪಕ್ಷಿಗಳು ಸತ್ತು ಹೋಗುತ್ತೆ ಅಂತ. ಸೊ ಅದಕ್ಕೆ ಅವ್ರು ಹೇಳ್ತಿದ್ರು, ಫುಡ್ ಏನಾದರೂ ಏರುಪೇರಾಗಿರ್ಬೋದು, ಅಥವಾ ಅದಕ್ಕೆ ಈ ಸೀಸನಲ್ಲಿ ಹೆಲ್ತ್ ಇಶ್ಯೂ ಆಗಿದ್ರೆ ಸೊ ಅದರಿಂದನೂ ಕೂಡ ಅವು ಡೆತ್ ಆಗ್ತವೆ ಅಂತ ಹೇಳಿದ್ರು. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ಸ್ವಲ್ಪ ದಿನ ಈಗ ಈ ಮಂತ್ ಶುರು ಆಗುವಾಗ ಮುಂಚೆಯಿಂದನೂ ಸರಿಯಾಗಿ ಫುಡ್ಡೇ ತಿಂತಿರ್ಲಿಲ್ಲ. ಮತ್ತು ಅದಕ್ಕೆ ಕೋಲ್ಡ್ ಆಗಿಬಿಟ್ಟಿತ್ತು. ಮತ್ತು ನಾನು ಹಂಗಾಗಿ ಅದಕ್ಕೆ ಸಾಫ್ಟ್ ಆಗಿರೋವಂಥದ್ದು ಏನು ಫುಡ್ ಕೊಡ್ತಿರ್ಲಿಲ್ಲ. ಸೊ ಸಾಫ್ಟ್ ಫುಡ್ ಕೊಟ್ಟಷ್ಟು ಅದಕ್ಕೆ ಲೂಸ್ ಮೋಷನ್ ಆಗ್ಬೋದು, ಅವಾಗ ಇನ್ನೂ ಸುಸ್ತಾಗ್ಬಿಡುತ್ತೆ ಅಂತ ಹೇಳಿದ್ರು ಇವರು. ಸೊ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಹಾರ್ಡ್ ಆಗಿರೋ ಅಂಥದ್ದೇ ಫುಡ್ಗಳು ಕೊಡ್ತಾ ಇದ್ದೆ. ಆದರೂ ಕೂಡ ಅದು ಯಾಕೋ ಗೊತ್ತಿಲ್ಲ, ಉಳಿಲೇ ಇಲ್ಲ. ಅದು ಸಾಯೋ ಹಿಂದಿನ ದಿನ ನಾನು ಅದಕ್ಕೆ ತುಂಬ ಟೈಮ್ ಕೊಟ್ಟಿದ್ದೀನಿ. ಯಾಕೋ ನನಗೂ ತುಂಬ ಬೇಜಾರಾಗ್ತಾ ಇತ್ತು. ಸರಿ ಅಂತೇಳಿ ಎಲ್ಲ ಕೆಲಸ ಮುಗ್ದಿತ್ತು, ಸರಿ ಅಂತೇಳಿ ಅವತ್ತಿನ ದಿನ ಫುಲ್ ಅದಕ್ಕೆ ಟೈಮ್ ಕೊಟ್ಟಿದ್ದೀನಿ. ನನಗೆ ಗೊತ್ತೇ ಆಗಿಲ್ಲ ನಾನು ಯಾಕೆ ಇದಕ್ಕೆ ಇಷ್ಟು ಟೈಮ್ ಕೊಟ್ಟೆ ಅಂತ. ಬಟ್ ಸಿಕ್ಕಾಬಟ್ಟೆ ಬೇಜಾರಾಯಿತು. ಸೊ ಅದು ಸತ್ತಿದ ಹಿಂದಿನ ದಿನ ಅಂತೂ ಅದ್ರ ಜೊತೆನೇ ತುಂಬ ಹೊತ್ತು ಎದ್ದು ಮಾತಾಡ್ತಾ ಇದ್ದೆ ನಾನು. ಅದಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಜೋಳ ಎಲ್ಲನೂ ಕೂಡ ತಂದಾಕಿದ್ದೆ ಅವತ್ತು. ತುಂಬ ಹೆಲ್ದಿ ಆಗಿರಲಿ ಅಂದ್ಬಿಟ್ಟು ನಾನು ಅವತ್ತು ಎಷ್ಟು ಕೇರ್ ಮಾಡಿದೆ ನಾನು, ಅದು ಬೇಗ ಹುಷಾರಾದ್ರೆ ಸಾಕಪ್ಪ ಅಂತ. ಬಟ್ ಆದ್ರೂ ಗೊತ್ತಿಲ್ಲ, ಮಾತಾಡಿಸಿ ಅದ್ರ ಕೇಜ್ ಮೇಲೆಲ್ಲ ನಾನು ಬೆಡ್ಶೀಟ್ಸ್ ಎಲ್ಲ ಕ್ಲೋಸ್ ಮಾಡಿ ಅದಕ್ಕೆ ಗುಡ್ ನೈಟ್ ಹೇಳ್ಬಿಟ್ಟು ಬಂದಿದ್ದೆ. ಸೊ ಅದೇ ಲಾಸ್ಟ್ ಗುಡ್ ನೈಟ್ ಆಗೋಯ್ತು ಅದಕ್ಕೆ.
ಬೆಳಗ್ಗೆ ನಾನು ಕೇಜ್ ಕ್ಲೀನ್ ಮಾಡೋವಾಗ ಅದು ಫುಡ್ ಚೇಂಜ್ ಮಾಡೋವಾಗ ನೋಡಿದ್ರೆ ಸತ್ತೋಗ್ಬಿಟ್ಟಿತ್ತು ಒಂದು ಮೂಲೆಯಲ್ಲಿ ಹೋಗಿ. ಆವಾಗ ಸಾಯುವಾಗ ಅದೆಷ್ಟು ನರಳಿ ಸತ್ತಿತೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟೆ ಬೇಜಾರಂತೂ ಆಯಿತು. ಸೊ ಹುಟ್ಟು ಉಚಿತ ಸಾವು ಖಚಿತ ಅನ್ನೋ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಅದಕ್ಕೆ ನಾನು ಕೇಜ್ ಕೆಳಗಡೆ ಒಂದು ಪ್ಲೇಟ್ಸ್ ಕೂಡ ಬೇಕಿತ್ತು. ನಾನು ರಾಖಿ ಹತ್ರ ಕೇಜ್ ಇಸ್ಕೊಂಬಂದಿದ್ನಲ್ಲ, ಆ ಕೇಜಿಗೆ ಪ್ಲೇಟ್ಸ್ ಹೋಗ್ಬಿಟ್ಟಿತ್ತು ಕೆಳಗಡೆ. ಸೊ ಹಾಗಾಗಿ ಅದಕ್ಕೊಂದು ಕೇಜಿಗೆ ಪ್ಲೇಟ್ ಬೇಕಿತ್ತು. ಅದನ್ನು ಕೂಡ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ. ಸೊ ತರಿಸ್ಕೊಡಿ ನನಗೆ ಈ ಥರದ್ದು ಪ್ಲೇಟ್ ಬೇಕಂತ ಹೇಳಿಬಿಟ್ಟು ಅವರು ಸೊ ಸೈಜ್ ಎಲ್ಲ ಹೇಳೋಗಿ ಮೇಡಮ್ ನಾನು ಖಂಡಿತ ತರಿಸ್ಕೊಡ್ತೀನಿ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಅವ್ರಿಗೆ ನಾನು ತಂದಿರೋಂಥ ಕೇಜ್ ಸೈಜ್ ಹೇಳಿ ಅವ್ರಿಗೆ ಆರ್ಡ್ರ್ ಮಾಡಿದ್ದೆ. ಬಟ್ ಅದಿನ್ನೂ ಬಂದಿಲ್ಲ. ನೆಕ್ಸ್ಟ್ ಟೈಮ್ ನಾನು ಅದು ತೊಗೊಬಂದಾಗ ನಾನು ಅದನ್ನು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಕೆಲವರು ಹೇಳ್ತಾರೆ ಅದು ಸಪ್ರೇಟ್ ಕೇಜ್ ಪ್ಲೇಟ್ಸು ಅಥವಾ ಕೇಜಿಂದು ಕಪ್ಸ್ ಎಲ್ಲ ಕೊಡಲ್ಲ ಅಂತ ಹೇಳ್ತಾರೆ, ಫುಲ್ ಸೆಟ್ಟು ಜೊತೆಲೇ ಬರೋದು ಅಂತ. ಬಟ್ ಕೆಲವೊಂದು ಶಾಪ್ಗಳಲ್ಲಿ ತರಿಸ್ಕೊಡ್ತಾರೆ ನಮಗೆ ಆ ಥರದ್ದು ಯಾವುದಾದ್ರೂ ಒಂದು ಪ್ರಾಡಕ್ಟು ಹಾಳಾಗಿದ್ದರೆ. ಸೊ ಆದರೆ ಸ್ವಲ್ಪ ಕಾಸ್ಟ್ ಆಗುತ್ತೆ ಅಷ್ಟೇ. ಸೊ ಇವತ್ತು ಮಧ್ಯಾಹ್ನ ನನಗೆ ಒಂದು ಡ್ರೆಸ್ಸು ಸ್ಟಿಚಿಂಗಿಗೆ ಬಂದಿತ್ತು. ಸೊ ಅದು ಸ್ವಲ್ಪ ಡ್ರೆಸ್ ಕೆಳಗಡೆ ಬಾಟಮಲ್ಲಿ ಕೆಳಗಡೆ ಜಿಗ್ಜಾಗ್ ಮಾಡೋದಕ್ಕೆ. ಸೊ ಅವರು ಡ್ರೆಸ್ಸು ತುಂಬ ಲೆಂತ್ ಇದೆ, ನನಗೆ ಅದು ಶಾರ್ಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ ಕೊಟ್ಟಿದ್ರು. ಅದ್ರ ಬಾಟಮ್ನ ಕೆಳಗಡೆ ಕಟ್ ಮಾಡಿ ನಾನು ಈ ರೀತಿ ಅವ್ರಿಗೆ ಎಷ್ಟಕ್ಕೆ ಅಳತೆ ಬೇಕೋ ಅಷ್ಟು ಅಳತೆಗೆ ನಾನು ಇವಾಗ ಜಿಗ್ಜಾಗ್ ಮಾಡ್ಕೊತಾ ಇದ್ದೀನಿ. ಸೊ ಈ ಮಿಷಿನ್ನ ನಾನು ತೊಗೊಂಡು ಒಂದೂವರೆ ವರ್ಷ ಆಯಿತು. ಇದು ಕೂಡ ತುಂಬ ಹೆಲ್ಪ್ ಆಗಿದೆ ನನಗೆ ಈ ಮಿಷಿನ್ನು. ಜಿಗ್ಜಾಗ್ ಮಾಡೋದಕ್ಕೆಲ್ಲ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಓವರ್ಲಾಕ್ ಮಾಡ್ಬೋದು, ಜಿಗ್ಜಾಗ್ ಮಾಡ್ಬೋದು ಆ್ಯಂಡ್ ಎಂಬ್ರಾಯ್ಡ್ರಿ ಕೂಡ ಮಾಡ್ಬೋದು ಇದರಲ್ಲಿ. ಸೊ ತುಂಬ ಆಪ್ಷನ್ ಇದೆ ಇದರಲ್ಲಿ. ನೆಕ್ಸ್ಟ್ ಯಾವಾಗಾದರೂ ನಾನು ಈ ಮಿಷಿನ್ ಬಗ್ಗೆ ನಿಮಗೆ ನಾನು ರಿವ್ಯೂ ಕೊಡ್ತೀನಿ. ಅವತ್ತು ನಮ್ಮ ಅವ್ವನ್ನ ಕಳಿಸಿದ್ನಲ್ವ ಮಾಮನ ಮನೆಗೆ ಶಬರಿಗೆ ಹೋಗೋದಕ್ಕೆ ಅವರು ಕರ್ಸ್ಕೊಂಡಿದ್ರು ಅಂತ. ಸೊ ಹಾಗಾಗಿ ಈಗ ಮಾಮ ಶಬರಿಗೆಲ್ಲ ಹೋಗಿ ಬಂದಾದಮೇಲೆ ಅವ್ವ ಇದ್ರು ಮನೆಯಲ್ಲಿ. ಸೊ ಅವ್ರಿಗೆ ಫೋನ್ ಮಾಡಿ ನಾನು ಇವತ್ತು ನೀನನ್ನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ದೆ. ಸೊ ಅವರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನನಗೋಸ್ಕರ ನಾನು ಬರೋ ದಾರಿನೇ ಕಾಯ್ಕೊಂಡು ಕೂತಿದ್ರು. ನಾನೇ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. 7:30 ಹಾಗೆ ಹೋಯ್ತು ಅವ್ರನ್ನ ನಾನು ಹೋಗಿ ಕರ್ಕೊಂಬರೋಷ್ಟೊತ್ತಿಗೆ. ನೋಡ್ತಿರ್ಬೋದು ನನ್ನ ಗಾಡಿಯಲ್ಲಿಂದನೇ ಕಾಣಿಸ್ತಿದ್ದಾಗೇ ನಮ್ಮವ್ವ ಆಚೆ ಕೂತಿದ್ದವರು ಎದ್ದು ಚೇರೆಲ್ಲ ಎತ್ತಿಟ್ಬಿಟ್ಟು ರೆಡಿ ಆಗ್ತಾ ಇದ್ರು ಹೋಗೋಣ ಅಂದ್ಬಿಟ್ಟು. ನಾನು ನಮ್ಮ ಅವ್ವನ್ನ ಮತ್ತೆ ಕರ್ಕೊಂಡ್ ಬರ್ತಾರ ಉದ್ದೇಶ ಏನಂದ್ರೆ ನಮ್ಮ ಅವ್ವ ಕಾರ್ತಿಕ ಮಾಸ ಎಂಡಲ್ಲಿ ನಮ್ಮ ಮನೆಗೆ ಬಂದಿದ್ರು. ಸೊ ಇನ್ನೊಂದು 2-3 ಡೇಸ್ ಇತ್ತು ಅಷ್ಟೇನೆ. ಆದ್ರೂ ಅವ್ವ ನಾನ್ ವೆಜ್ ತಿನ್ಲಿಲ್ಲ. ಅವರು ಕಾರ್ತಿಕ ಮಾಸ ಅಮಾವಾಸ್ಯೆ ಬರೋವರೆಗೂ ನಾನು ತಿನ್ನೋಲ್ಲ ಅಂತಾನೆ ಹೇಳ್ತಿದ್ರು. ಸರಿ ನಾನು ಬಲವಂತ ಮಾಡಿ ಯಾಕೆ ತಿನ್ಸೋದು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಸೊ ಆದ್ರೂ ಮನ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳಿ ಅವ್ರಿಗೆ ಪಾಯಸ ಒಡೆಲ್ಲ ಮಾಡಿ ಕೊಟ್ಟಿದ್ದೆ. ಈ ವಿಡಿಯೋ ಅರ್ಥ ಆಗ್ಬೇಕಂದ್ರೆ ಹೊಸಬ್ರು ಯಾರು ನೋಡ್ತಿದ್ದೀರಾ ಸೊ ಅವರಿಗೆ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ನ ಹಾಕಿರ್ತೀನಿ. ಸೊ ಆ ವಿಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ, ಅವಾಗ ನಿಮ್ಗೆ ಈ ವಿಡಿಯೋ ಅರ್ಥ ಆಗುತ್ತೆ. ನನಗೂ ಒಂಥರ ಸಮಾಧಾನ ಇರ್ಲಿಲ್ಲ ನಮ್ಮ ಅಜ್ಜಿಗೆ ನಾನ್ ವೆಜ್ ಮಾಡ್ಲಿಲ್ವಲ್ಲ ಅಂತ. ಸೊ ಹಾಗಾಗಿ ನಾನು ಅಜ್ಜಿಗೆ ಹೇಳಿದ್ದೆ ನೀನು ಹೋಗು ಮತ್ತೆ ಬಾ ಆಯ್ತಾ, ನಾನು ಅವಾಗ ನಾನ್ ವೆಜ್ ಮಾಡಬೇಕು ಅಂತ ಹೇಳಿದ್ದೆ. ಅಂದ್ರೆ ಅವರು ಸುಮಾರು ವರ್ಷ ಆಗೋಗಿತ್ತು. ಸುಮಾರು ವರ್ಷ ಅಂದ್ರೆ ನಮ್ಮ ಅಜ್ಜಿ ಬೆಂಗಳೂರು ಬಂದಿರೋದೇ ತುಂಬಾ ಅಪರೂಪ, ತುಂಬಾ ಅಪರೂಪ. ನಮ್ಮನೆಗಂತೂ ಬಂದೇ ಇಲ್ಲ ಬಿಡಿ. ಸೊ ಹಾಗಾಗಿ ಅವ್ವ ಬಂದಿರೋದೇ ನಮ್ಮನೆಗೆ ಮೊದಲನೇ ಸರಿ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಹೇಗೆ ಹಾಗೆ ಕಳ್ಸಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅವನಿಗೋಸ್ಕರ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಆಸೆ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ಇವತ್ತು ಹೋಗಿ ಅವನ್ನ ಕರ್ಕೊಂಡು ಬಂದ್ಬಿಟ್ಟು ಬೇಗ ಅಡುಗೆ ಮಾಡೋಣ, ನಾನ್ ವೆಜ್ ಮಾಡೋಣ ಅಂತ ಹೇಳಿ. ಸೊ ನಾನು ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಥಿಂಕ್ ಮಾಡ್ತೀನಿ. ಎಲ್ಲರೂ ಯೂಶ್ವಲಿ ಅವ್ರ ಮನೆಗಳಿಗೆ ಅವ್ವ ಅಂದರೆ ಈಗ ತಾಯಿ ಬಂದಾಗ್ಲೋ, ಈಗ ಅಜ್ಜಿ ನಮ್ಮ ಅಮ್ಮನ ಮನೆಗೆ ಹೋದಾಗ ನಮ್ಮಮ್ಮ ಬಂದಿದ್ದಾರೆ ಅಂತ ಹೇಳಿ ಅವರು ಸ್ವಲ್ಪ ಬಿಸಿ ಮುದ್ದೆ, ಮಟನ್ನು, ಚಿಕನ್ ಫ್ರೈ ಆ ಥರ ಎಲ್ಲ ಮಾಡ್ತಾರೆ. ಚಿಕ್ಕಮ್ಮಂದಿರೋ ಅಷ್ಟೇನೆ. ಹಾಗೇನೆ ಯೂಶ್ವಲಿ ನಮ್ಮ ಕಡೆ ಮಂಡ್ಯದಲ್ಲಿ ಹಾಗೆ ಮಾಡೋದು. ಆದರೆ ನಾನು ಸ್ವಲ್ಪ ಡಿಫ್ರೆಂಟ್ ವೇಲಿ ಯೋಚನೆ ಮಾಡ್ತೀನಿ. ಎಲ್ಲರೂ ಮನೆಗೆ ಹೋದ್ರು ಇದನ್ನೇ ಅಲ್ವಾ ಮಾಡೋದು. ಅಜ್ಜಿಗೂ ತಿಂದು ಒಂಥರ ಬೇಜಾರಾಗಿರುತ್ತೆ. ಸೊ ಅವ್ರಿಗೆ ಅದು ಸ್ಪೆಷಲ್ ಅಂತ ಅನ್ಸಲ್ಲ. ಆಲ್ಮೋಸ್ಟ್ ಇವಾಗ ನಾನು ಬಂದಿದ್ದೀನಿ ಅಂದರೆ ಇದನ್ನೇ ಅಡುಗೆ ಮಾಡೋದು ಅನ್ನೋದು ಅವ್ರ ಮೈಂಡಲ್ಲಿ ಬಂದ್ಬಿಟ್ಟಿರುತ್ತೆ, ಫಿಕ್ಸ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡಿದೆ, ಚಿಕನ್ ಕಟ್ ಮಾಡಿಸ್ಕೊಂಡು ಸೊ ಇರೋದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ. ಈ ಚಿಕನ್ ಗ್ರೇವಿ ಮತ್ತೆ ಚಪಾತಿ ಈ ತರ ಏನಾದ್ರು ಮಾಡ್ಕೊಳ್ಳೋಣ, ತಿನ್ನಕ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ಗ್ರೇವಿ ಮಾಡಿ ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ. ನಾನು ಈ ನಿರ್ಧಾರ ಮಾಡೋಕ್ಕೂ ಮುಂಚೆನೆ ಅಜ್ಜಿನ ಒಂದು ಮಾತು ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡೆ. ಯಾಕೆಂದ್ರೆ ಈ ವಯಸ್ಸಾದಂಥ ಟೈಮಲ್ಲಿ ಅವ್ರಿಗೆ ಕೆಲವೊಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಕೂಡ ಸೊ ಪಾಪ ತುಂಬ ಕಷ್ಟ ಆಗುತ್ತೆ ವಯಸ್ಸಾದಂಥ ಟೈಮಲ್ಲಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಅದು ಕೂಡ ಯೋಚನೆ ಇತ್ತು. ಅಜ್ಜಿಗೆ ಅದರಲ್ಲೂ ಈ ಸಿಟಿ ಊಟದಲ್ಲಿ ಸ್ವಲ್ಪ ಕಷ್ಟನೇ. ಸೊ ಹಾಗಾಗಿ ಅವ್ರಿಗೆ ಬೇಗ ಆರಾಧನೆಗಳಾಗಲ್ಲ. ಅವರು ಹಳ್ಳಿ ಊಟ ಹೇಗೆ ತಿನ್ಕೊಂಬರ್ತಿದ್ರು, ಅವರು ಎಷ್ಟು ಕ್ವಾಂಟಿಟಿಲಿ ತಿಂತಿದ್ರು ಅದಷ್ಟೇ ಅವರಿಗೆ ಆಗೋದು. ಸೊ ನಾನು ಕೂಡ ತುಂಬ ಫೋರ್ಸ್ ಮಾಡಿ ಅವಾಗವಾಗ ಒಂದು ಸ್ವಲ್ಪ ಜಾಸ್ತಿನೇ ಊಟ ಹಾಕ್ಕೊಡ್ತಿದ್ದೆ. ಟಿಫನ್ ಕೂಡ ತಿನ್ನೋ ಅವ ಇಷ್ಟೇ ತಿಂತೀಯ ನೀನು ಕೋಳಿ ಮರಿತಾರ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಒತ್ತಾಯ ಮಾಡಿ ತಿನ್ನಿಸ್ಬಿಡ್ತಿದ್ದೆ. ಸೊ ಅದೇ ಭಯ ಆಗ್ತಿತ್ತು
ಆಗಿತ್ತು. ಅದು ಅವ್ರು ತಿಂದು ಒಂದು ಸ್ವಲ್ಪ ಹೊತ್ತಿಗೆ ನನಗೆ ಆರಾಗ್ನೇ ಆಗ್ತಿಲ್ಲ ಅಂತ ತುಂಬ ಕಷ್ಟಪಟ್ಟು ಒದ್ದಾಡೋರು. ಸೊ ಒಂದು ಕಾಫಿ ಕುಡಿದ್ರೇ ಎದೆ ಉರಿಯುತ್ತೆ ಅಂತ ಎಷ್ಟು ಕಷ್ಟಪಡ್ತಿದ್ರು. ಸೊ ಹಾಗಾಗಿ ನಾನು ಅದನ್ನೆಲ್ಲ ಯೋಚನೆ ಮಾಡಿನೇ ಅವ್ರ ಒಪ್ಪಿಗೆ ತಗೊಂಡು ಈ ಅಡುಗೆಯನ್ನು ಮಾಡ್ತಾ ಇರೋದು. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್.